ಉತ್ತರ ಕರ್ನಾಟಕದಾಗ ಮಾತಾಡ್ರು ಅಂತಂದ್ರು. ಎಲ್ಲ ಉತ್ತರ ಕರ್ನಾಟಕದವ್ರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಸ್ವಾಮಿಯಂದಿರಿಗೂ ನನ್ನ ನಮಸ್ಕಾರಗಳು. ಎದುರುಗಡೆ ಕೂತಿರೋವಂಥ ಎಲ್ಲ ಆತ್ಮೀಯರಿಗೂ ನನ್ನ ಹಾರೈಕೆ ಮತ್ತು ಮಕ್ಕಳಿಗೆ ಹಾರೈಕೆ, ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ಇಲ್ಲಿ ನನಗೆ ತುಂಬ ದೊಡ್ಡ ಹಿರಿಯರೆಲ್ಲ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವೆಲ್ಲ ಪುಸ್ತಕದಲ್ಲಿ ಓದ್ದವರು, ಆಗಿನ ಕಾಲದ ಘಟ್ಟದವರು ನಾವೆಲ್ಲ. ಇವಾಗ ಆ ಪುಸ್ತಕಗಳಲ್ಲಿ ಎಷ್ಟೋ ನಾವು ಓದಬೇಕಾಗಿರೋ ಅಂಥ ಭಗತ್ ಸಿಂಗ್ ಆಗಿರುವುದು ಅವರು ಮೈನಸ್ ಆಗಿದ್ದಾರೆ. ನಾವು ಎಷ್ಟೋ ಜನನ ಓದ್ಕೊಂಡು ಬಂದಿರೋ ಅಂಥವ್ರು ಸಿಲೆಬಸ್ಸಿಂದನೇ ಆಚೆ ಹೋಗಿದ್ದಾರೆ. ಸೊ ಭಾರತ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನು ನಾವು ಒಂದು ಸತಿ ತಿರುಗಿ ನೋಡಲೇಬೇಕಾಗತ್ತೆ. ಹಳೇದು ಹೌದು, ಕನ್ನಡಿ ಎದುರುಗಡೆ ನಮಗೇನು ಕಾಣ್ತಾ ಇದೆ, ನಾವೇನನ್ನು ನೋಡ್ತಾ ಇದ್ದೀವಿ ಅನ್ನೋದು ಕನ್ನಡಿ ತೋರಿಸುತ್ತೆ. ಅದೇ ಕನ್ನಡಿಯನ್ನು ಒಂದು ಸತಿ ಹಿಂದೆ ತಿರುಗಿಸಿ ನೋಡೋಣ ಅಂತಂದರೆ ಇವರೆಲ್ಲರೂ ಕಾಣ್ತಾರೆ. ಇವರೆಲ್ಲರೂ ಇಲ್ಲ ಅಂತಂದರೆ ನಾವು ಯಾರೂ ಇರಲ್ಲ. ಹಾಗೆ ಅಷ್ಟು ಅವರು ಬಲಿದಾನಗಳನ್ನು ಮಾಡಿದ್ದಾರೆ. ನನ್ನ ಪುಣ್ಯ ಏನು ಅಂತಂದರೆ, ನನಗೆ ಸಂದೀಪ್ ಉನ್ನಿಕೃಷ್ಣನ ಅವರ ಆ ಯೋಧರವರ ತಾಯಿ ತಂದೆ ಅವರನ್ನು ಭೇಟಿ ಮಾಡೋ ಅವಕಾಶ ಸಿಕ್ತು. ನನಗೆ ನಮ್ಮ ತಂದೆಯ ಪ್ರೋಗ್ರಾಮ್ ಆಗ್ತಾ ಇದೆ ಈ ಪ್ರೋಗ್ರಾಮ್ ನೋಡ್ತಾ. ಎದಕ್ಕಂತಂದರೆ ಅವರು ಹೀಗೆ ಮಾಡ್ತಿದ್ರು. ಭಾರತ ಅಂದ ಕೂಡಲೇ ಮೈ ರೋಮಾಂಚನಗೊಳ್ಳುತ್ತೆ. ಎಲ್ಲರಿಗೂ ನಮಗೆ ಹಾಗೆ ಆಗಬೇಕು. ನಮ್ಮ ಮಕ್ಕಳಿಗೂ ನಾವು ಭಾರತದ ಬೆಲೆ ಏನು ಅನ್ನೋದನ್ನು ಖಂಡಿತವಾಗ್ಲೂ ಅವ್ರಿಗೆ ತೋರಿಸ್ಕೊಡ್ಬೇಕು, ಹೇಳ್ಕೊಡ್ಬೇಕು. ನಾವು ಕಥೆಗಳನ್ನು ನಾವು ಹೇಳ್ತಾ ಹೋದರೆ ಅವ್ರಗಳಿಗೆ ಅದು ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಆದರೆ ನಾವು ನಮ್ಮ ಯೋಧರನ್ನು ಎಂದಿಗೂ ಮರಿಬಾರ್ದು. ನನ್ನ ಮೈಯಲ್ಲಿ ಹರಿತಾ ಇರೋದು ರವಿ ಬೆಳಗೆರೆ ರಕ್ತ ಹೌದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಒಬ್ಬಳು ಪತ್ರಕರ್ತೆ ಆಗಿ ನಾನೂ ಒಂದು ಯೋಧೆ ಅಂತ. ಯಾಕೆ ಅಂತಂತೀರಾ, ನಮ್ಮಪ್ಪ ಯಾವಾಗಲೂ ಈ ಮಾತು ಹೇಳೋರು, ಪತ್ರಿಕೆಗೆ ಏನೇನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಪೆನ್ ಹಿಡಿತೀಯ, ಪೆನ್ ಈಸ್ ಈಕ್ವಲ್ ಟು ಗನ್ ಅಲ್ವಾ? ಹಾಗೆ ನಾವು ಯಾವುದನ್ನು ಸತ್ಯನ ಹಿಂಜರಿದೆ ಮುಂದಕ್ಕೆ ಮಾತಾಡ್ತೀವಿ, ಸಮಾಜ ಉದ್ಧಾರನೂ ಆಗುತ್ತೆ, ಸಮಾಜ ಏಳಿಗೆನೂ ಪಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ನನಗೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಒಂದು ಕಡೆ ನಮ್ಮ ತಂದೆಯವರು ಹೇಳ್ತಾರೆ, ಹಾಯ್ ಬ್ಯಾಂಗ್ಳೂರ್ ಮರುಮುದ್ರಣ ಮಾಡೋದಕ್ಕೆ ಅಥವಾ ಹಾಯ್ ಬ್ಯಾಂಗ್ಳೂರ್ ಚೇರ್ ಏನಿದೆ, ಆ ಕಪ್ಪು ಸುಂದರಿಯ ಅಲಂಕರಿಸುವಂಥ ಒಂದು ಕಪ್ಪನೆಯ ಚೇರ್ ಮೇಲೆ ನಿಮ್ಮ ಮಕ್ಕಳು ಯಾರು ಕೂತ್ಕೊಳ್ಬಹುದು ಅದರಲ್ಲಿ ಅಂತ. ಇನ್ನೊಂದು ಜನ್ಮದಲ್ಲಿ ಯಾವ ಸಿಂಹನೂ ಅಂಥದ್ದು ಬರಲ್ಲ ಅಂತ ಹೇಳಿದರು, ಆದರೆ ಸಿಂಹಿಣಿ ಬರ್ತಾಳೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಸಿಂಹಿಣಿನೇ ಬಂದಿರೋದಿಲ್ಲಿ. ನಾನು ಬರಿತಾನೇ ಇರ್ತೀನಿ. ಸಮಾಜದ ಒಳಿತಿಗಾಗಿ ಏನೇನು ಮಾತಾಡಬೇಕು, ಪತ್ರಿಕೋದ್ಯಮದಲ್ಲಿ ಏನೇನು ಧ್ವನಿ ಎತ್ತಬೇಕು, ಅದನ್ನೆಲ್ಲದನ್ನು ನನ್ನ ಸಹಪಾಠಿಗಳೊಂದಿಗೆ ನನ್ನ ಎಲ್ಲ ಬೆಂಬಲ ಕೊಡುವಂಥ ನನ್ನ ಸ್ಟಾಫ್ಗಳ ಜೊತೆಗೆ ನಾನು ಬೆರ್ತಿದ್ದೀನಿ. ನನಗೂ ಇವಾಗ ಅಪ್ಪನ ಗರಡಿನಲ್ಲಿ ಬೆಳೆದೋಳಾದ್ರಿಂದ ಯಾರೇ ಬಂದು ಕೇಳಿದ್ರು, ಬೊಮ್ಮಾಯೇ ಬಂದು ಕೇಳಿದ್ರು, ಅಥವಾ ಯಡಿಯೂರಪ್ಪನೇ ಬಂದು ಕೇಳಿದ್ರು, ಡಿ.ಕೆ. ಶಿವಕುಮಾರ್ ಅವರೇ ಬಂದು ಕೇಳಿದ್ರು, ನನ್ನ ಹತ್ರ ಉತ್ತರ ಇದೆ ಕೊಡಲಿಕ್ಕೆ ಅನ್ನೋ ಧೈರ್ಯ ನನ್ನಲ್ಲಿ ತುಂಬ ಹೋಗಿದ್ದಾರೆ. ನಾನು ಅದನ್ನು ಖಂಡಿತ ಕಾಪಾಡ್ಕೊಂಡು ಹೋಗ್ತೀನಿ. ಭಾರತ ಅನ್ನೋದನ್ನು ನಾವು ಎಂದಿಗೂ ಬಿಟ್ಕೊಡ್ಬಾರ್ದು. ನಮ್ಮ ಭಾರತ ಅಂದರೆ ನಮ್ಮ ಮನೆ ಅದು. ಸೊ ಹಾಗಾಗಿ ಆ ಸೂರನ್ನು ನಾವು ಎಂದಿಗೂ ನಮ್ಮ ಕೆಳಗಡೆ ಬೀಳೋ ಹಾಗೆ ಮಾಡಬಾರ್ದು. ಅದಕ್ಕಷ್ಟೇ ಗೌರವ ಕೊಡಬೇಕು. ಮಕ್ಕಳಿಗೆ ನನಗೆ ಹೇಳೋಕ್ಕೆ ವಿಷಾದ ಆಗತ್ತೆ, ಈಗಿನ ಕಾಲದಲ್ಲಿ 6ನೇ ಕ್ಲಾಸಲ್ಲಿ ಕನ್ನಡ ಪಾಠವೇ ಇಲ್ಲ. ನನ್ನ ಮಗಳು ಓದ್ತಾ ಇದ್ದಾಳೆ. ಅವಳು ಒಂದು ದೊಡ್ಡ ಬರಹಗಾರನ ಮೊಮ್ಮಗಳು, ಒಂದು ಕನ್ನಡ ಚಲನಚಿತ್ರದ ನಟನ ಮಗಳು. ನಾನೂ ಒಬ್ಳು ಬರಹಗಾರ್ತಿ, ನನ್ನ ಮಗಳು. ಆದರೆ ಅವಳಿಗೆ ಕನ್ನಡ ಸಬ್ಜೆಕ್ಟೇ ಇಲ್ಲ. ಎಷ್ಟು ವಿಷಾದ ಆಗುತ್ತೆ ಅಂತಂದರೆ, ಮನೆಯಲ್ಲಿ ಕೂತ್ಕೊಂಡು ಕನ್ನಡ ಪೇಪರ್ಗಳನ್ನ ಕೊಟ್ಟು ಓದಿಸ್ಬೇಕಾಗಿರುವಂಥ ಸಂದರ್ಭ ಬಂದಿದೆ. ಅವಳಿಗೆ ಏನಕ್ಕೆ ಅಂದರೆ, ಅವ್ರು ತಗೊಳ್ಳೋ ಸಿಲೆಬಸ್ಸು, ಅವ್ರು ತಗೊಳ್ತಾ ಇರೋದು ಎಲ್ಲ ವಿದೇಶದ ಕಡೆ ತಿರುಗ್ತಾ ಇದ್ದಾರೆ. ಎಲ್ಲ ವಿದೇಶದಲ್ಲಿ ವಿದೇಶಕ್ಕೆ ಹೋಗಿ ಓದ್ತಾರಂತೆ, ಅಲ್ಲಿ ಹೋಗಿ ಓದ್ತಾರಂತೆ ಅಂತ. ಅದು ಹೆಮ್ಮೆ ಮಾತು ಅಲ್ವೇ ಅಲ್ಲ ಅಂತೀನಿ. ನಮ್ಮ ಭಾರತದಲ್ಲಿ ಅದಕ್ಕಿಂತ ಹೆಚ್ಚಿನ ಸಂಸ್ಕೃತಿಯನ್ನು ಇಟ್ಟುಕೊಂಡು ಪಾಠವನ್ನು ಮಾಡಿ ಒಂದು ಮಗುನ ಒಂದು ಸಾಧಕನಾಗಿ ಸೃಷ್ಟಿ ಮಾಡುವಂಥ ತಾಕತ್ತು ಭಾರತಕ್ಕಿದೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಆದಷ್ಟು ಭಾರತ ಅಂದರೆ ಏನು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ಅದು ನಮ್ಮ ಕರ್ತವ್ಯ. ಮಾಡದೇ ಇದ್ದರೆ ಅಪ್ಪ ಅಮ್ಮ ಅಥವಾ ತಾತ ಅಜ್ಜಿ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಅರ್ಹತೆ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಭಾರತವನ್ನು ಗೌರವಿಸೋಣ ಮತ್ತು ಎಲ್ಲರೂ ಮಕ್ಕಳಿಗೆ ಭಾರತ ಅಂತಂದರೆ ಏನು, ವಾಟ್ ಈಸ್ ಇಂಡಿಯಾ, ಐ ಆಮ್ ಎನ್ ಇಂಡಿಯನ್ ಅಂತ ಪ್ರೌಡಾಗಿ ಕಾಲರ್ ಏರಿಸ್ಕೊಂಡು ಹೇಳಬೇಕು ಮಗು. ಹಾಗೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ
ಹಾರ್ದಿಕ ಶುಭಾಶಯಗಳು. ಸ್ವತಂತ್ರ ದಿನಾಚರಣೆ.